ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಶ್ರೇಷ್ಠ ಬಂದು ಎಲ್ಲ ವಿಚಾರ ಹೇಳ್ತಾರೆ. ಆದರೆ ತಾಂಡವ್ ಮಾತ್ರ ನಾನೇನು ತಪ್ಪು ಮಾಡಿಲ್ಲ, ಈ ಶ್ರೇಷ್ಠ ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ಭಾಗ್ಯಂಗೆ ಸಿಟ್ಟು ಬಂದು ಸಾಕು ಮಾಡಿ ನಿಲ್ಲಿಸಿ ತಾಂಡವರೇ, ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ನೀವು ಯಾವಾಗ ಆ ಸೂರ್ಯವಂಶ ಮನೆಯಲ್ಲಿ ನಮಗೆ ಆರತಿ ಮಾಡಿ ಎತ್ತಿದ್ರೋ ಆ ಆರತಿ ತಟ್ಟೆಯಿಂದ ಸ್ಟೋರ್ ರೂಮಿಗೆ ಹೋಗಿ ನನ್ನ ಫೋಟೋನ ಸುಟ್ಟು ಹಾಕಿದ್ದನ್ನು ನಾನು ನೋಡಿದ್ದೀನಿ. ಆದರೆ ನನ್ನ ಹತ್ರ ಸಾಕ್ಷಿ ಇರಲಿಲ್ಲ. ಆವಾಗನೇ ಎಲ್ಲರನ್ನೂ ಕರೆಸ್ಬೇಕು ಅಂತ ಇದ್ದೆ, ಆದರೆ ನನ್ನ ಹತ್ರ ಯಾವುದೇ ರೀತಿ ಸಾಕ್ಷಿ ಇರಲಿಲ್ಲ. ನೀವು ಎಲ್ಲರ ಮುಂದೆ ಒಂಥರ ನೀವೊಬ್ಬರೇ ಇದ್ದಾಗ ಹೇಗಿರ್ತೀರಿ ಅಂತ ನಾನು ತುಂಬ ಸಲ ನಿಮ್ಮನ್ನು ನೋಡಿದ್ದೆ. ಆದರೆ ನನ್ನ ಹತ್ರ ಯಾವುದಕ್ಕೂ ಸಾಕ್ಷಿ ಇರಲಿಲ್ಲ. ಯಾಕಂದರೆ ನಿಮ್ಮನ್ನು ಮನೆಯವರು ಎಲ್ಲರೂ ನಂಬಿದ್ದಕ್ಕಿಂತ ನೀವು ಎಲ್ಲರನ್ನೂ ನಂಬಿಸಿದ್ರಿ. ಆದರೆ ನಾನು ಅತ್ತೆ ಮಾತ್ರ ನಂಬಿರಲಿಲ್ಲ. ಸಾಕ್ಷಿ ಇಲ್ಲದೆ ಆ ತನ್ವಿ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು ನಿಮ್ಮನ್ನು ನಂಬೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಹಾಗಾಗಿ ನಾನು ನಿಮ್ಮನ್ನು ಸಾಕ್ಷಿ ಸಮೇತ ಎಲ್ಲರ ಮುಂದೆ ನೀವೆಂಥವ್ರು ಅಂತ ತೋರಿಸ್ಬೇಕಾಗಿತ್ತು. ಅದು ಇವತ್ತು ಬಂದಿದೆ ಆ ಸಮಯ. ನೀವೆಷ್ಟು ಕೆಟ್ಟ ಮನುಷ್ಯ ಅಂತ ಇವರಿಗೆಲ್ಲ ತೋರಿಸ್ಬೇಕಿತ್ತು. ಒಂದು ಸಮಯ ಅನ್ನೋದು ನನಗೂ ಬರಬೇಕಲ್ವ ತಾಂಡವರೇ, ಅದು ಇವತ್ತು ಬಂದಿದೆ. ನೀವೇನು ನಿಮ್ಮ ಮುಖವಾಡನ ಬಿಚ್ಚಿ ಬಿಡಬೇಕು ಅಂತ ಇದ್ದೆ ಅಂತ ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇನ್ನು ಪೂರ್ತಿಯಾಗಿ ನಾಳಿನ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ಥ್ಯಾಂಕ್ ಯು.